ವಾಟ್ಸಪ್ ಗೈಸ್, ನಿಮಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 40ರಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ತಾಜಾ ಬಿಸಿ ಸುದ್ದಿಗಳನ್ನ ತಗೊಂಡು ಮತ್ತೆ ನಿಮ್ಮ ಸಂಜೆ ಹೊತ್ತು 6 ಗಂಟೆಗೆ ಹಾಜರಾಗಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತಾ ಇದ್ದೀನಿ. ನೀವೊಂದು ಸ್ಮಾರ್ಟ್ ಫೋನ್ ಹೊಸದಾಗಿ ಕೊಂಡ್ಕೊಂಡ್ರೆ ಅದನ್ನ ಎಷ್ಟು ದಿನ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಿ ಮತ್ತೆ ಬೇರೆ ಹೊಸ ಸ್ಮಾರ್ಟ್ ಫೋನ್ಸ್ಗಳನ್ನ ತಗೊಳ್ಬೇಕು, ನಿಮ್ಮ ಅಭಿಪ್ರಾಯ ಏನು ನಮಗೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಯಾರಿಗೂ ಗೊತ್ತಿಲ್ಲದಾಗೆ ಒಂದು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರೆ ಅದು ಸ್ಯಾಮ್ಸಂಗ್ ನ A10s. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 4000 mAh ಬ್ಯಾಟ್ರಿ, 3GB ರ್ಯಾಮ್ ಜೊತೆ ಬೆಲೆ ಬಂದ್ಬಿಟ್ಟು 9499 ರೂಪಾಯಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅನ್ಕೋತಾ ಇದ್ದೀನಿ. 13 ಮೆಗಾ ಪಿಕ್ಸೆಲ್ನ ರಿಯರ್ ಕ್ಯಾಮ್ರಾ, ಸಿಂಗಲ್ ಕ್ಯಾಮ್ರಾ ಇದ್ದು ಸಿಂಗಲ್ LED ಫ್ಲಾಶ್ ನೋಡ್ತಾ ಇದ್ವಿ. 8 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಆದ್ರೂ 9400 ರೂಪಾಯಿಗೆ ಮಾರ್ಕೆಟ್ ನಿಮಗೆ ಹಲವಾರು ಬೇರೆ ಆಪ್ಷನ್ಸ್ಗಳು ಸಿಗ್ತಾ ಇದೆ. ಅದರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥ ಸ್ಮಾರ್ಟ್ ಫೋನ್ಸ್ 10,000 ರೂಪಾಯಿ ಸಿಗ್ತದೆ ಅಂದರೆ ಯಾರು ಇದನ್ನ ಸಜೆಸ್ಟ್ ಮಾಡ್ತಾರೆ? ಈ ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಚಂದ್ರಯಾನ್ 2 ಕಡೆಯಿಂದ. ಚಂದ್ರಯಾನ್ 2 ಇವಾಗ ಚಂದ್ರನ ಸೇರಲು ಕೇವಲ 4375 ಕಿಲೋಮೀಟರ್ಸ್ ಮಾತ್ರ ಬಾಕಿ ಉಳಿದಿದೆ. ಸೊ ಈ ಒಂದು ಫೋಟೋನ ನೀವು ಇಲ್ಲಿಂದ ನೋಡ್ಕೊಳ್ಳುವಂಥದ್ದು. ಸೊ ಇನ್ನು ಕೇವಲ ಸೆಪ್ಟೆಂಬರ್ 7 ತನಕ ಮಾತ್ರ ವೇಟ್ ಮಾಡಬೇಕಾಗಿದೆ. ಇನ್ನು ಸಕ್ಸಸ್ಫುಲ್ ಅಲ್ಲಿ ಎಲ್ಲ ಲ್ಯಾಂಡ್ ಆಗತ್ತೆ ಅನ್ಕೋಬಹುದು. ಸೊ ಈ ರೀತಿಯಾಗಿ ವ್ಯೂ ಕಾಣಿಸ್ತಾ ಇರುವಂಥದ್ದು. ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ 7 ಯಾವಾಗ ಆಗತ್ತೆ ಅಂತ. ಈ ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಟೆಕ್ನೋ ಕಡೆಯಿಂದ. ಟೆಕ್ನೋ ಸ್ಪಾರ್ಕ್ ಅಂತ ಒಂದು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರೆ ಇದು ನಾಳೆ 29ನೇ ತಾರೀಕಿಗೆ 2 ಗಂಟೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸ್ಮಾರ್ಟ್ ಫೋನ್ ನನಗೂ ಕೂಡ ಕಳಿಸಿದ್ದಾರೆ, ಬಟ್ ಅದು ಇನ್ನೂ ಡೆಲಿವರ್ ಆಗಿಲ್ಲ. ನಾಳೆ 2 ಗಂಟೆ ಒಳಗಡೆ ಈ ವಿಡಿಯೋನ ಕೂಡ ಪಬ್ಲಿಕ್ ಮಾಡ್ಬೇಕಂತೆ. ಸ್ಮಾರ್ಟ್ ಫೋನೇ ಬಂದಿಲ್ಲ, ಎಲ್ಲಿಂದ ಪಬ್ಲಿಕ್ ಮಾಡಬೇಕು? ಸೊ ಸ್ವಲ್ಪ ನಾನು ಒಳಗಡೆ ಇದ್ದೀನಲ್ವಾ, ಇಲ್ಲಿ ತನಕ ಡೆಲಿವರಿ ಕೊಡು ಸ್ವಲ್ಪ ಟೈಮ್ ತಗೊಳ್ತಾ ಅನ್ಕೊಳ್ತಾ ಇದ್ದೀನಿ. ಇನ್ನೇನಾದ್ರಪ್ಪ ಇನ್ನೂ ಕಾಲ್ ಬಂತಪ್ಪ ಅಂದ್ರೆ ನಾಳೆ ನಿಮ್ಗೆ ವಿಡಿಯೋ ನೋಡೋಕ್ಕೆ ಸಿಗುತ್ತೆ. ನಾಳೆ 29 ತಾರೀಕಿಗೆ ಬಂತಪ್ಪ ಅಂದರೆ ಸ್ವಲ್ಪ ಕಷ್ಟ ಅಂದ್ಕೋಬೋದು. ಬಟ್ ಆದರೂ ಸ್ವಲ್ಪ ಸ್ಪೆಸಿಫಿಕೇಶನ್ ಲೀಕ್ಸ್ ಆಗಿದೆ. 6000 ರೂಪಾಯಿಗಳಿಂದ ಸ್ಮಾರ್ಟ್ ಫೋನ್ ಬರಲಿದ್ದು. ಇದರಲ್ಲಿ ಡುವಲ್ ಫ್ಲಾಶ್ನ ನೋಡ್ತಾ ಇದ್ವಿ, ಸಿಂಗಲ್ ಕ್ಯಾಮ್ರಾ ಕೂಡ ನೋಡ್ತಾ ಇದ್ವಿ. ಸೊ ಮಾರ್ಕೆಟ್ನಲ್ಲಿ ಮಿಡ್ ರೇಂಜಲ್ಲಿ ಸ್ವಲ್ಪ ಜಾಸ್ತಿ ಕಾಂಪಿಟೇಟ್ ಕೊಡಬೇಕು. ಈ ಬಜೆಟಲ್ಲಿ ಯಾರು ಅಷ್ಟೊಂದು ಜನ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ಮೀ ಮತ್ತು ಶೋಮಿ, ರಿಯಲ್ಮಿ, SS ಸ್ಮಾರ್ಟ್ ಫೋನ್ಸ್ಗಳು ಈ ಬಜೆಟಲ್ಲಿ ತುಂಬ ಸ್ಮಾರ್ಟ್ ಫೋನ್ಸ್ಗಳಿದೆ. ಸೊ ಇಲ್ಲಿ ಕಾಂಪಿಟೇಟ್ ಕೊಡೋದಕ್ಕಿಂತ ಮಿಡ್ ರೇಂಜಲ್ಲಿ ಒಳ್ಳೆ ಕೆಲಸ ಮಾಡಿ ಅಲ್ಲಿ ಕಾಂಪಿಟೇಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ನನ್ನ ಅಭಿಪ್ರಾಯ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಶೋಮಿ ಕಡೆಯಿಂದ. ಶೋಮಿ 7A ದೇಶಕ ಸ್ಮಾರ್ಟ್ ಫೋನ್ ಅಂತ ಹೆಸರು ಮಾಡಿಕೊಂಡಿರುವ ಶೋಮಿ 7 ಇವಾಗ ಹೊಸದಾಗಿ ಪೋರ್ಟ್ರೇಟ್ ಆಪ್ಷನ್ ಕೊಡ್ತಾ ಇದ್ದಾರೆ. ಅದು MIUI ನ ಹೊಸ ಅಪ್ಡೇಟ್ ನಲ್ಲಿ. ಸೊ 8000 ರೂಪಾಯಿ ಈ ಒಂದು ಫೋನಲ್ಲಿ ಪೋರ್ಟ್ರೇಟ್ ಆಪ್ಷನ್ ಮೊದಲೇ ಸಿಗ್ತಿರಲಿಲ್ಲ. ಇವಾಗ ಅಪ್ಡೇಟ್ ಜೊತೆ ಯಾಕೆ ಕೊಡ್ತಿದ್ದೀರಪ್ಪ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ಯಾರೆಲ್ಲ ಶೋಮಿ 7A ಯೂಸ್ ಮಾಡ್ತಿದ್ರ ದೇಶಕ ಸ್ಮಾರ್ಟ್ ಫೋನ್, ಒಂದ್ಸಲ ಅಪ್ಡೇಟ್ನ ಚೆಕ್ ಮಾಡಿ. ಈ ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಇವತ್ತಿನ ಟೆಕ್ ನ್ಯೂಸ್ನ ಅತಿ ದೊಡ್ಡ ಬೆಂಕಿ ಸುದ್ದಿ ಅಂತ ಹೋಗಬಹುದು. ರಿಯಲ್ಮಿ ಕಡೆಯಿಂದ ರಿಯಲ್ಮಿ X3 ಕೆಲವೊಂದು ಅನ್ಬಾಕ್ಸಿಂಗ್ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅನ್ಕೊಳ್ತಾ ಇದೀನಿ. ಇದು ರಿವ್ಯೂ ಯೂನಿಟ್ ಆಗಿದ್ದು ಕೆಲವೊಂದು ಯೂಟ್ಯೂಬರ್ಸ್ಗೆ ಮಾತ್ರ ಒಂದು ಡಿವೈಸ್ ನ ಕಳಿಸಿ ಅನ್ಬಾಕ್ಸಿಂಗ್ ಮಾಡಿದ್ರೆ, ಇನ್ನು ಕೆಲವೊಂದು ಜನ ಯೂಟ್ಯೂಬರ್ಸ್ಗಂತೂ ಆ ಚೈನಾಗೆ ಇವೆಂಟ್ ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲೆಲ್ಲ ಇದು ಆಫೀಸಿಯಲ್ ಆಗಿ ರಿಯಲ್ಮಿ XT ಆಗಲಿ. ಮತ್ತೆ ರಿಯಲ್ಮಿ ಕಡೆಯಿಂದ ಮತ್ತೊಂದು ನ್ಯೂಸ್ ಏನಪ್ಪಾ ಅಂದ್ರೆ ರಿಯಲ್ಮಿನ Q ಸೀರೀಸ್ ನ ಸ್ಮಾರ್ಟ್ ಫೋನ್ಸ್ ಗಳು ಕೂಡ ಲಾಂಚ್ ಆಗ್ತಿದೆ ಅಂತೆ. ಇದೇ ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಯಲ್ಮಿ Q ಸೀರೀಸ್ ನ 4 ಸ್ಮಾರ್ಟ್ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದಾರೆ. ಇದು ಎಲ್ಲ ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ. ಭಾರತದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಗೊತ್ತಿಲ್ಲ. ಬಟ್ ಇದು ಆಫೀಸಿಯಲ್ ಆಗಿ ಚೈನಾದಲ್ಲಿ ಕೂಡ ಲಾಂಚ್ ಆಗಿಲ್ಲ, ಮತ್ತೆ ನಮ್ಮ ಭಾರತದಲ್ಲಿ ಕೂಡ ಲಾಂಚ್ ಆಗಿಲ್ಲ. ಇದು ಜಸ್ಟ್ ಒಂದು ಟ್ರೇಲರ್ ಅಂತ ಹಾಕೋಬಹುದು. ಬಟ್ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದರೆ ಆದ್ರೂ ಸ್ವಲ್ಪ ಟ್ವಿಸ್ಟ್ ಇರಬೇಕಲ್ಲ. ನಾವೇ 64 ಮೆಗಾ ಪಿಕ್ಸೆಲ್ ಮೊದಲು ಮಾರ್ಕೆಟ್ ತೊಗೊಂಡು ಬಂದ್ವಪ್ಪ ಅಂತ ರಿಯಲ್ಮಿ ಸ್ವಲ್ಪ ಹವಾ ಮಾಡ್ಕೊಳ್ತಾ ಇದೆ ಅಷ್ಟೇ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಮತ್ತೆ ಮಾರ್ಕೆಟ್ ನಲ್ಲಿ M ಸೀರೀಸ್ ನಲ್ಲಿ ಏನ್ ಪವರ್ ಇದೆಯಪ್ಪ ಅಂತ ತೋರ್ಸಕ್ಕೆ ರೆಡಿಯಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M13 ನಲ್ಲಿ 6000 mAh ಬ್ಯಾಟ್ರಿನ ತಗೊಂಡು ಬರ್ತಾ ಇದ್ದಾರೆ. ಸೊ ಇದೇ ಮೊದಲು ಬಾರಿ ಕೇಳ್ತಾ ಇದೀವಿ 6000 mAh ಬ್ಯಾಟ್ರಿ. ಇಷ್ಟಲ್ಲದೆ 48 ಮೆಗಾ ಪಿಕ್ಸೆಲ್ ಜೊತೆ ಟ್ರಿಪಲ್ ರಿಯರ್ ಕ್ಯಾಮ್ರಾ, ಪಂಚ್ ಹೋಲ್ ಕ್ಯಾಮ್ರಾ ಜೊತೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಕ್ಕೆ ರೆಡಿ ಆಗಿದೆ ಸೆಪ್ಟೆಂಬರ್ ಅಲ್ಲಿ. ಸೊ ನೋಡೋಣ ಅಂತೆ ಎಷ್ಟು ಪವರ್ ಇದೆ ನಿಜವಾಗ್ಲೂ ಸ್ಯಾಮ್ಸಂಗ್ M30s ನಲ್ಲಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಟೆಕ್ ಫ್ಯಾಮಿಲಿ ಇದೆ, ಇದಕ್ಕೆಲ್ಲ ರಿಲೇಟೆಡ್ ಈ ಒಂದು ನ್ಯೂಸ್ನ ನಾವು ಸಕ್ಸಸ್ಫುಲ್ ಆಗಿ ತಗೊಂಡು ಬರ್ತಾ ಇದ್ವಿ. ಸೊ ಇದು ಶೋಮಿ ಕಡೆಯಿಂದ ಶೋಮಿ A3 ಈ ಒಂದು ಸ್ಮಾರ್ಟ್ ಫೋನ್ ಆಡ್ಸ್ ಎಷ್ಟು ಬಾರಿ ನೋಡಿದ್ದೀರಾ ಯೂಟ್ಯೂಬ್ನಲ್ಲಿ? ನೀವು ನನಗೆ ಇದನ್ನ ಆನ್ಸರ್ ಮಾಡಲೇಬೇಕು. ಸೊ ಕಳೆದೊಂದು 10 ದಿನಗಳಿಂದ ನಾನಂತೂ ಯೂಟ್ಯೂಬ್ ಪ್ರತಿ ಆ್ಯಡ್ನಲ್ಲಿ ಇದೇ ಆ್ಯಡ್ನ ನೋಡ್ತಾ ಇದ್ದೀನಿ. ಅದು ವಿತೌಟ್ ಸ್ಕಿಪ್ಪೇಬಲ್ ಆ್ಯಡ್. ಸ್ಕಿಪ್ ಮಾಡೋದಿದ್ರೆ ಟೆನ್ಷನ್ ಆಗ್ತಿರಲಿಲ್ಲ. 12ರಿಂದ 13 ಸೆಕೆಂಡ್ ಇದೆ. ತುಂಬಾ ತಲೆನೋವು ಬರ್ತಾ ಇದೆ ಈ ಒಂದು ಆ್ಯಡ್ ನೋಡಿ. ಸೊ ನಿಮ್ಗೆ ಯಾರಾದರೂ ಈ ರೀತಿಯಾಗಿ ಫೀಲ್ ಆಗ್ತಿತ್ತು ಮತ್ತೆ ಎಷ್ಟು ಸರ್ತಿ ಆ್ಯಡ್ ನೋಡಿದ್ರ
ಅಂದಾಜಾಗಿದ್ರು ಕೂಡ ನಮಗೆ ನೀವು ಕೆಳಗಡೆ ಕಮೆಂಟ್ಸ್ ಅದನ್ನ ತಿಳಿಸ್ಕೊಡ್ಬೋದು. ಈ ವಿಡಿಯೋದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಟ್ರೂ ಕಾಲರ್ ಕಡೆಯಿಂದ. ಆ ಟ್ರೂ ಕಾಲರ್ ಅವರು ಇದುವರೆಗೆ ಆಕ್ಟಿವ್ ವ್ಯೂವರ್ಸ್ 1 ಮಿಲಿಯನ್ ಯೂಸರ್ಸ್ ಅವರು ಆ ಪೇಡ್ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ. ಅಂದ್ರೆ ಅದು ದುಡ್ಡು ಕೊಟ್ಬಿಟ್ಟು ಎಕ್ಸ್ಟ್ರಾ ಫೀಚರ್ಸ್ಗಳಿರುತ್ತೆ, ಯಾರ್ಯಾರ ಕಾಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಅವ್ರು ತಿಳಿಸ್ಕೊಡ್ತಾ ಇರ್ತಾರೆ. ಬಟ್ ನಾವು ಟ್ರೂ ಕಾಲರ್ಲಿ ಇದುವರೆಗೆ ನಾನು ನೋಡಿದ್ದಪ್ಪ ಅಂತಂದ್ರೆ ಅದೊಂದು 40-50% ಫೇಕ್ ನೇಮ್ಸ್ ಇರುತ್ತೆ. ಯಾರೋ ಒಂದು ಸಿಮ್ನ ತಗೊಂಡಿರ್ತಾರೆ, ಅವ್ರ ಹೆಸರಿನಲ್ಲಿ ಟ್ರೂ ಕಾಲ್ ರಿಜಿಸ್ಟರ್ ಆಗಿರ್ತಾರೆ, ಅದನ್ನ ಬಿಟ್ಬಿಟ್ಟು ಮತ್ತೆ ಅವ್ರು ಪೋರ್ಟ್ ಆಗಿರ್ತಾರೆ ಅಥವಾ ರೀಚಾರ್ಜ್ ಮಾಡೋದಕ್ಕೆ ಅದನ್ನ ಸಿಮ್ ಬ್ಲಾಕ್ ಮಾಡ್ತಾರೆ. ಆ ಸಿಮ್ನ ಮತ್ತೊಬ್ರು ಯಾರಾದ್ರೂ ಹೊಸದಾಗಿ ಪರ್ಚೇಸ್ ಮಾಡ್ತಾರೆ. ಆವಾಗ ಅವ್ನು ಕಾಲ್ ಮಾಡಿದ ತಕ್ಷಣ ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ ಮಚ್ಚ, ಈ ರೀತಿ ಆಗುತ್ತೆ. ಸೊ ತುಂಬಾ ಜನಕ್ಕೆ ಇದೇ ರೀತಿ ಆಗಿದೆ. ನನ್ನ ಪ್ರಕಾರ 30-40% ಆದ್ರೂ ಇದೇ ರೀತಿಯಾಗಿ ನಾವು ನೋಡ್ತಾ ಇದ್ವಿ ಟ್ರೂ ಕಾಲರ್ಲಿ. ಬಟ್ ಅಷ್ಟೇ ಯೂಸ್ಫುಲ್ ಕೂಡ ಆಗುತ್ತೆ, ಎಲ್ಲೋ ಮಟ್ಟಿಗೆ ನಾನು ಅನ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಷ್ಟು ಇವತ್ತಿನ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಆಗಿತ್ತು. ಸೊ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಒಳ್ಳೆ ಸಪೋರ್ಟ್ಗಳನ್ನ ಮಾಡ್ತಿದ್ದೀರಾ, ಒಳ್ಳೆ ಲೈಕ್ಸ್ಗಳನ್ನ ಕೊಡ್ತಾ ಇದ್ದೀರಾ. ಸೊ ಇದೇ ರೀತಿಯಾಗಿ ನಿಮ್ಮಿಂದ ನಾವು ಒಳ್ಳೆ ನ್ಯೂಸ್ಗಳನ್ನ, ಒಳ್ಳೆ ಸಂಪರ್ಕವನ್ನ ಹೊಂದಿದ್ದೀವಿ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣಂತೆ. ನಿಮ್ಮ ಪ್ರೀತಿ ಬೆಂಬಲದಿಂದ ಒಂದು 500-600 ಲೈಕ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಸಿಗೋಣ ಅಂತ ನಮ್ಮ ಮುಂದಿನ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 41ರಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.